ನಿಂಬೆಹಣ್ಣು 15 ರೂಪಾಯಿ, ಒಂದು ನಿಂಬೆಹಣ್ಣು 50 ರೂಪಾಯಿ ಮೂರಿ ಅಂತೆ. 15 ಅಂದರೆ 17 ರೂಪಾಯಿ ಆಯಿತು, 17.5. ಹಾಯ್ ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಸ್ವಾಗತ. ಸಂಡೆ ಹೊತ್ತು ಯಾವತ್ತೂ ಬ್ಲಾಗ್ ಮಾಡಿರಲಿಲ್ಲ. ಈಗ ಐಟಮ್ ತಗೊಂಡು ಹಟ್ಟಿಗೆ ಹೋಯ್ತಾವನೆ. ನೋಡಮ್ಮ ಸಂಡೆ ಹೊತ್ತು ಹೆಂಗಿರುತ್ತೆ ವಿಶೇಷತೆ ಅಂತ ಅಂದ್ಬಿಟ್ಟು ಈ ಬ್ಲಾಗಲ್ಲಿ ಸಂಡೆ ಮೇಲೆ ಪೋಸ್ಟು ಯಾವತ್ತೂ ಕೊಟ್ಟಿರಲಿಲ್ಲ. ಈಗ ಹೊಸಮನೆ ಹತ್ರ ಬಂದೆ, ಅವತ್ತು ತಗೊಂಡು ಐಟಮ. ಇಲ್ಲಿ ಲೈಟು ಗೀಟು ವ್ಯವಸ್ಥೆ ಮಾಡಬೇಕು. ಆಮೇಲೆ ಒಂದೊಂಚೂರು ಗಾರೆ ಕೆಲಸ ಉಳ್ಕೊಬಿಟ್ಟಿತ್ತಲ್ಲ, ಮೂಲೆ ಪಾಲೆ ಏನು ಹುರಿದೋಗಿರೋ ಒಂದು ಸ್ವಲ್ಪ ಒಂಚೂರು ಗಾರೆ ಮೆರೆಸಿದೆ. ನೀರು ಹಾಕಬೇಕು. ಸ್ವಾನಿ ಅಂತದೆ, ಸ್ವಾನೆ ಮೇಲೆಲ್ಲ ಇಲ್ಲೇ ಟಚ್ ಮಾಡಿದ್ರು, ಅಲ್ಲೆಲ್ಲ ಸ್ವಾನಿ ಅಂತದೆ. ಒಳಗೆ ಮೆಟ್ಲತ್ತವು ಮತ್ತು ಸಿಂಕ್ ಅಂತವು ಇಲ್ಲೆಲ್ಲ ನೀರು ಹಾಕಬೇಕು. ಅತಿ ಹೆಚ್ಚಾಗಿ ಕಿಚನ್ ಉಪಯೋಗಿಸ್ತಾರಲ್ಲ ಇಲ್ಲಿ, ಅದರಿಂದ ಎಲ್ಲ ಸಿಮೆಂಟ್ ಕೆನೆಯಲ್ಲಿ ಈ ಥರ ಕ್ಯೂರಿಂಗ್ ಮಾಡ್ತಾ ಇರೋದು. ಸಿಮೆಂಟ್ ಮೆತ್ತಿಸಿದ್ನಲ್ಲ, ಅದಕ್ಕೆ ನೀರು ಹಾಕ್ತಾ ಇರುವಂಥದ್ದು. ಒಂದು 4-5 ದಿನನಾರು ಹಾಕಬೇಕು. ಎಲ್ಲ ಪೂರ್ತಿ ಪ್ಲಂಬಿಂಗ್ ಕೆಲಸ ಎಲ್ಲ ಮುಗಿದದೆ ಫೈನಲ್ಲು. ಅದು ಎಲ್ಲ ಒಂದೇ ಒಂಚೂರು ಉಳ್ಕೊಂಡದೆ. ಇನ್ನೆಲ್ಲ ಒಂದೇ ಒಂದು ಪೈಪ್ ಕಲೆಕ್ಷನ್ ಕೊಡಬೇಕು. ಇನ್ನು ಮಿಕ್ಕದ್ದೆಲ್ಲ ಇದು ಪ್ಲಂಬಿಂಗ್ ಕೆಲಸ ಪೂರ್ತಿ ಮುಗ್ದೈತೆ. ಇನ್ನು ನೆಕ್ಸ್ಟು ಎಲೆಕ್ಟ್ರಿಕ್ ವರ್ಕ್ ಇರೋದ್ರಿಂದ ಹಂಗೆ ಸುಮ್ಮನೆ ಒಂದು ಸಂಜೆ ಹೊತ್ತು ಬ್ಲಾಗ್ ಮಾಡಮ್ಮ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಇಲ್ಲಿ ಲೈಟ್ ಹಾಕ್ಬಿಟ್ಟು ಅಟ್ಟಿ ಕಡೆಗೆ ಹೋಗಬೇಕು. ಸ್ವಾನೆ ಒಂದೊಂದು ಕಡೆಗೆ ಜೋರಾಗೆ ಊದೋದೆ ಮಳೆ, ಇವತ್ತು ಒಂದೊಂಥವು ಸಿಂಪಲಾಗಿ ಊದೋದೆ. ನಮ್ಮೂರಿಗೂ ಅಷ್ಟೇ ಇವತ್ತು ಸಿಂಪಲಾಗಿ ಊದೋದೆ, ಪರವಾಗಿಲ್ಲ. ಒತ್ತರಿಂದ ಏನೋ ಅಂಥ ಜಾಸ್ತಿ ಬಿಸಿಲಿರ್ನಿಲ್ಲ. ಎಲ್ಲ ಕವರ್ ಇಟ್ಕೊಂಡು ನಿಂತಿದ್ದಿಲ್ಲ, ಏನಿದು ಬೇಕಾ? ಏನಿದು ಅದ್ರೊಳಗೆ ಕವರ್ ಚೆನ್ನಾಗಿಲ್ಲ, ಅದು ನಾನು ಟವಲ್ ತಗೋ. ಇಲ್ಲಿ ಹೊಸ ತಿನ್ಬೇಕು ಇದಾ. ಒಂದೊಂದು ದಿನ ಹೊತ್ತು ನೀರು ಬಿಡ್ತಾರೆ, ಇನ್ನು ಒಂದೊಂದು ದಿನ ಹಿಂಗೆ ಸಂಡೆ ಹೊತ್ತು ನೀರು ಬಿಡ್ತಾರೆ. ಏನೋ ಹೊಲ ತಗೋಗದೆ ಅಟ್ಟಿಲೇ ಇದ್ದರೆ ಯಾವ ಟೈಮಲ್ಲಿ ನೀರು ಬಿಟ್ಟರು ಹಿಡ್ಕೋಬೋದು. ಇಲ್ಲ ಅಂತಂದರೆ ಅವ್ರು ಯಾವಾಗ ಬಿಡ್ತಾರೋ ಅವಾಗ ಹಿಡಿಬೇಕು. ಸುಮಾರು ಹತ್ತತ್ರ ಈಗ 6 ಗಂಟೆ. ಈಗ ಸಂಡೆ ಮೇಲೆ ನೀರು ಬಿಟ್ಟರೆ ಮನೆದಕ್ಕೆ ನೀರು ಹಿಡಿತಾ ಇರೋದು. ಈಗ ಅಲ್ಲೇ ತಿನ್ಕೊಂಡು ಎಲ್ಲನೇ ಇನ್ನು ಮಿಕ್ತವೆಲ್ಲ ಅವಳು ಅಮ್ಮಾಯಿಗೆ ತಿನ್ಕೊತಾಳೆ. ನಾನು ಇವನು ಅಲ್ಲೇ 2ನೇ ಪ್ಲೇಟು, ಒಂದೇ ಪ್ಲೇಟು ಎತ್ತು ಮಡ್ಗು ತಿಂದ್ರೆ ಆಯ್ತದೆ. ಎಲ್ಲ ಇದು ಮಾಡ್ದು, ಇವೆಲ್ಲ ಒಪ್ಪಾಚಾರದಲ್ಲಿ ತಂದು ಮಡ್ಗು, ಎತ್ತು ಮಡ್ಗು ಸುಮ್ಮನೆ ಒಟ್ಟಿಲಿ ಇದ್ವಲ್ಲ 60 kg ಏನದು ಲವಂಗ 3 ಇಷ್ಟಪ್ಪ ಅವೇ ಪಟ್ನ. ಈಗ ಇದ್ಬಿಟ್ರೆ ಅಟ್ಟಿಲೆ 4 kg ಲವಂಗ ಇದ್ಬಿಟ್ರೆ ಡಬ್ಬದಲ್ಲಿ ಕವರಲ್ಲಿ ಎಲ್ಲ ಅವೇ 3 ತಿಂಗಳಾಯ್ತವೆ ಅಟ್ಟಿಲಿರವೆಯ. ಹಂಗೆ ಐತವ ವರ್ಷಗಟ್ಟಲೆ ಮಡಿಕತ್ತಾರ. ಡಬ್ಬ ತಗವ ಎಲ್ಲ ಐಟಮ್ ಮುಡ್ಗ ಡಬ್ಬವು. ಏನೇನಿದಾವೆ ಇದರಲ್ಲಿ ಎಳೆವು? ಇವೇ ನೀವು ಜೀರಿಗೆ ಬರ್ತಿದೆ, ಜೀರಿಗೆ ಅಲ್ವಾ? ಜೀರಿಗೆ ಒಲೆ ಅವಲ್ಲ, ತಿರ್ಗಿ ಹಾಕ್ಬಾರ್ದೆ ಅವ. ಜೀರಿಗೆ ಅಲ್ಲಿ ಎಷ್ಟಿದಾವು ಮನೇಲಿ ಯೂಸ್ ಮಾಡಕ್ಕೆ ಇಲ್ಲ, ಖಾಲಿ ಆದ್ರೆ ಅವು ಇರ್ತವೆ. ನೀನು ಹೇಳೇ 1 ವಾರ 2 ವಾರದ ಮೇಲೆ ಆಯ್ತು. ಅದಕ್ಕೆ ಮನೇಲಿ ಇರೋಕ್ಕೆ ನಾನು ಹೇಳಿರೋದವ, ಎಣ್ಣೆ ಮೇಘ ಹಾಕ್ಬೇಕು, ಹೊಡಿಕ್ ಹಾಕ್ಬಾರ್ದು. ಮತ್ತು ಗೋಲ್ಡ್ ವಿನ್ನರು ಉಪಯೋಗಿಸ್ತಿದ್ದು. ಇವಾಗ ಫ್ರೀಡಮ್ ಯಾರ ಅಂಗಡಿಯರೇ ಹೇಳೋದು ಅದಕ್ಕಿಂತ ಇದು ಬೆಟ್ರು ಅಂತ. ಅದಕ್ಕೆ ಇದನ್ನು ತಗೋತಾರದು. 1 ಲೀಟ್ರು 2 ಲೀಟ್ರು 3 ಲೀಟ್ರು 2000 ರೂಪಾಯಿ ಸಾಲ ಮಾಡ್ಕೊಂಡು ತಂದಿರೋದು. ತರಕಾರಿ ಇದು ಎಲ್ಲ ಫೋಟೋ ಸಿಡಿತಾ ಹುಡುಗಲ ಕೆಳಗೆ ಎಲ್ಲ ಕುತ್ಕಲ ಕೆಳಗೆ ಕಲ್ಲು ಹುಡುಗ ಎಲ್ಲ ನಾವು ಓಕೆ
ಇವು ಒಗ್ಗರಣೆಗೆ ಹಾಕವು ಮೆಣಸಿಕಾಯಿ. ಚಿಕನ್ ಮಸಾಲ ಪೌಡ್ರು, ಚಿಲ್ಲಿ ಪೌಡ್ರು, ಲವಂಗ ಇಂಥವು 2 ಲವಂಗ, 2 ಕವರ್ ಲವಂಗ ಅವೆ. ಒಂದ್ ಕವರ್ ಎಲ್ಲ ಬೇಕಂದ್ರೆ ಸುಮ್ಮನೆ ನಾನೇ ನೋಡಿವ್ನಿ. ಒಂದ್ ಕವರ್ ಇಷ್ಟವೇ ಸುಕ್ಕುತ್ಕೋ. ಇವು ಅಲ್ಲಿ ಅವಲ್ಲ ಇವ್ಯಾಕೆ ಬರ್ತಿದೆ ಯಾವಾಗ ಇಲ್ಲಿ ಮನೇಲಿ ಸ್ವಲ್ಪ ಸಾಸಿವೆ ಏನದವು ಯೂಸ್ ಮಾಡ್ಕೊತೀನಿ. ಆಳು ಕಾಳು ಬಂದ್ರೆ ಹೆಚ್ಚಬೇಕು, ನಮ್ಮನೆಗಾರ ಸಾಕು. ನೀನು ಅರ್ಜೆಂಟ್ ಜೀರಿಗೆನೂ ಇಲ್ಲೇ ಇವೆ. ಸುಮ್ಮನೆ ಇರೋಲ್ಲ ನೀವು. ನಾನು ಹಳೆವೆಲ್ಲ ಒತ್ತಬೇಕು ನಾನು ಪಾಪ. ಇಲ್ಲಿ ಹೋದವ ಈಗ ಹಾಕತ್ತೀನಿ. ಅವು ಖಾಲಿ ಇದಾವೆ. ಇವೆಲ್ಲ ಈಗ ತಾನೇ ಗೋಡಂಬಿ ಒಂದೇ ಪ್ಯಾಕೆಟ್ 1,000 ರೂಪಾಯಿಗೇನೋ ತಗೊಂಡ್ಬಂದಿದ್ದಲ್ಲ ಎಲ್ಲ ನೀವು. ಗೋಡಂಬಿ ತಂದಿದ್ದು ಒಂದೇ ಪ್ಯಾಕೆಟ್ ತಂದಿದ್ದು. ಎಲ್ಲ ಖಾಲಿ ಆಗೋದ್ ಬಾ. ಇದು ಒಣದ್ರಾಕ್ಷಿ ಅಷ್ಟೇ ಇರೋದು. ಒಣದ್ರಾಕ್ಷಿ ಮತ್ತೆ ಇವು ಇನ್ನೊಂದು ಪ್ಯಾಕೆಟ್ ಇದ್ದಾವೆ ಬಾದಾಮಿ. ಇದು ಚಪಾತಿ ಹಸಿಟ್ಟಿಲ್ವಾ? ಅದು 2 kg ತಗೊಂಡ್ಬಂದಿದ್ನಲ್ಲ ಯಾವಾಗ? ಅಯ್ಯೋ ರೀ ಖಾಲಿ ಆಗಿರ್ಲಿಲ್ವಾ ಹೋಗ್ಲಿ. ಅವು ವಾರಕ್ಕೊಂದಿನ ಒತ್ತಿ ಅವು ವಾರಕ್ಕೊಂದಿನ 2 ಚಕ್ಕೆ ಇದು ಏನ್ ಮಾಡಿದೆ? 2 ಅಷ್ಟಿಲ್ಲ. ಊಟ ಹಾಕ್ಬಿಟ್ಟು ಬಂದ ಇಷ್ಟವೇ ವರ್ಷ ಗಂಟ ಏನಾರ ಇನ್ನ ವರ್ಷ ಗಂಟ ಆ ಐಟಮ್ ಈ ಐಟಮ್ ಅಂತ ಅನ್ನೋ ನಿಮ್ಗೆ. ಅವೇನು ಐಟಮ್ ಇದು ಗರಂ ಮಸಾಲ 3 ಪ್ಯಾಕೆಟ್ ತಂದಿದ್ದೀನಿ. ಇವಾಗ ಇದಕ್ಕೆ ಹೇಳಿದೆ ಕಡಲೆಕಾಳು ದೋಸೆಗೆ ಬಟಾಣಿ ಹಾಕಿದೆ. ಪುಡಿ ಮಾಡಿ ಕಾಳ್ಕಟ್ಟೆ ಇನ್ನಿಷ್ಟೇ ಇಲ್ವಾ? ಮನೆಗೆ ಅಷ್ಟೇ ಇದ್ದವು. ಯಾಕ್ಲಾ ಅದಕ್ಕೆ ಮೆಣಸು ಹೇಳೋದು ಜೀರಿಗೆ ಇಷ್ಟೇ ಇರೋವನ್ನಿಲ್ಲ. ಇವೆಲ್ಲ ಸೋಪ್ ಐಟಮ್. ಪೌಡ್ರು ನಾನು ಹೇಳಿದ್ದೀನಿ. ಇದು ತರಕಾರಿ ತರಕಾಯ್ತದೆ. ಇಮೇಲೆ ಒಳ್ಳೆ ಚೆನ್ನಾಗಿರೋ ಪ್ಯಾಕ್ ಕೊಟ್ಟವ್ರೆ. ಹೊಸ ಬ್ಯಾಗು ತಗೊಂಡಿಲ್ವಾ ಐಟಮ್ಗಳು? ಕವರ್ ಕಟ್ಕೊಡ್ತಿದ್ರು. ನೀಟಾಗಿ ಎತ್ಕೊಂಡು ಕತ್ತೊಳಿಗೆ ಯಾಕೆ ಮುಡ್ಗೋ ಇಲ್ಲ ಅಂದ್ರೆ ಇದು ಇವು ಬೇರೆ ಮುಡ್ಗೋ. ಇವಾಗ ಇವು ಮೊದಲು ಇವು ಇದು ಮಾಡ್ಕೊ ಇವ ಒಂದು ಬ್ಯಾಚ್ ಅದು. ಇವು ಇನ್ನೊಂದು ಬ್ಯಾಚು. ಎಲ್ಲ ಏನಿಲ್ಲ, ಏನು ಮಾಡ ಹಾಕೊಳ್ಳೋ ಅಡುಗೆ ಮಾಡಾಕೊಳ್ಳೋ ಇಲ್ಲ. ಪಳಿ ಬೋಟ್ ಹಾಕೊಳ್ಳೋ ಗೊತ್ತಿಲ್ಲ. ತಂದೀವಿ ಗುಂಡು ಬದನೆಕಾಯಿ, ಬೆಂಡೆಕಾಯಿ, ಗುಂಡು ಬದನೆ ಗೊಜ್ಜು ಮಾಡೋಕ್ಕೆ 2 ನಿಂಬೆಹಣ್ಣು. ಸುಮ್ಮನೆ ಇರೋಲ್ಲ, ಹಳೆ ಬೋಬೆ ಕೊಡ್ತಾಳೆ ಸುಮ್ಮನೆ. ಏಯ್ ಸುಮ್ಮನೆ ಇರೋ ಅಂದರೆ ಸುಮ್ಮನೆ ಇದು ದುಡ್ಬೇಕು. ಉಸಿರು ಬರಬಾರ್ದು ಈಗ ಆಚೆಗೆ. ಬಿಸಿ ಕೊಟ್ಟ ಉಪ್ಪನ. ಏಯ್ ಸೊಪ್ಪು ಮಾತ್ರ ಚೆನ್ನಾಗಿರೋದು ಸಿಂಗಿಲ್ಲ. ಇದು ಸಿಕ್ತು ಚೆನ್ನಾಗಿರೋದು ತಪ್ಪಿಗೆ. ಇದು ಏನು ಇವು ಒಂದು ಸಣ್ಣ ಕಟ್ಟೆ 70 ರೂಪಾಯಿ. ಒಂದು ನಿಂಬೆಹಣ್ಣು 15 ರೂಪಾಯಿ. ಒಂದು ನಿಂಬೆಹಣ್ಣು 50 ರೂಪಾಯಿ ಮೂರಿ ಅಂತೆ. 15 ಅಂದ್ರೆ 17 ರೂಪಾಯಿ ಆಯಿತು. 17.5. ಒಂದು ನಿಂಬೆಹಣ್ಣು 50 ರೂಪಾಯಿಗೆ 3 ನಿಂಬೆಹಣ್ಣು ಅಂದರು. ಇದೆಷ್ಟು 10 ರೂಪಾಯಿಗೆ ಒಂದು ಇವೇ. 3 ಇವನು ಬಿಸಿ ಕೊಟ್ಟ ಇಲ್ಲಿ ಕೊಡ್ಕೋದಂಗದೆ. ಈಗ ಕುಯ್ಕೊಂಡು ಇದು ತಿನ್ಕೋಬೇಕು. ಇವಾಗ ಈ ಸೊಪ್ಪು ಮಾತ್ರ ಯಾಕೋ ಇಷ್ಟ ಆಗಿಲ್ಲ. ಅವ್ನು ತಗೊಂಡ ನಾನು ಅಲ್ಲೇ ತಗೊಂಡೆ. ಇಲ್ಲಿ ಇಂಥವ 3 ಹಾಕಿದ್ರು ಒಂದು ಇಡೀ ಆಗಿಲ್ಲ. ಒಂದು ಕಟ್ಟು 5 ರೂಪಾಯಿ 10 ರೂಪಾಯಿ ಅಂತಾರೆ. ಇನ್ನೂ ಒಂದು ಕಟ್ಟು ಹಾಕ್ಬೇಕು ಒಂದು ಇಡೀ ಸೊಪ್ಪಿಗೆ. ಎಲ್ಲ ಏನು ಮಾಡೋಕ್ಕೆ ಇಲ್ಲ. ಅವರೆಕಾಯಿ ತಂದಿನಿ. ಅವರೆಕಾಯಿ ಕಾಲುವೆ ಎಲ್ಲ ಇದು ಹುಳಿ ಸಾರು ಉಪ್ಸಾರಿಗೆ ಚೆನ್ನಾಗಿರ್ತವೆ. ಆಲೆ ಇನ್ನೇನು 6 ತಿಂಗಳು ಆಗಿದ್ದದೆ. ನಾನು ಅವರೆಕಾಯಿ ತಿಂದು ಅವರೆಕಾಯಲ್ಲಿ ಇರಲಿ ಅಂತ ಅಂದ್ಬಿಟ್ಟು ತಂದೀವಿ. ಅವನು 2 ನಿಂಬೆಹಣ್ಣು ಇರ್ಬೇಕು ನೋಡು ಅಲ್ಲೆಲ್ಲ. ಇದೇನು ಇವು ಅರ್ಧ kg ತರಕಾರಿ 30 ರೂಪಾಯಿ. ಅದೊಂದು ಇದೊಂದು 4 ಥರ ಹಾಕ್ಬಿಟ್ರೆ ಅರ್ಧ kg ಆಗೋಯ್ತು. ಅದು ಬೀನಿಸ್ ಇಲ್ಲ. ಬೀನಿಸು ರೈತರಿಗೆ 120 ಬೀಳ್ತಾವಲ್ಲ, ಅದರಿಂದ ಬೀನಿಸ್ ಹಾಕ್ಸಿದ್ರೆ. ಬದನೆಕಾಯಿ ಅವು ಬೇರೆ ಗುಡ್ಡೆ ಎಲ್ಲಕ್ಕ ಇಲ್ಲ. ನಿಮ್ಮಣ್ಣ ಅದಕ್ಕೆ ಏನೇನು ಇಲ್ಲಿ ಗುಡ್ಡೆ ಟೊಮೆಟೊ ತಗೊಂಡು 20 ರೂಪಾಯಿ ಗುಡ್ಡೆ. ಅರ್ಧ kg ಮೇಲಿದ್ದು ತಗೊಂಡೇನು. ಒಟ್ಟಿನಲ್ಲಿ ಅವು ಎಷ್ಟು ಬಾಳಿಕೆ ಬಂದವ ಕಾಣೆ. ಒಟ್ಟಿನಲ್ಲಿ ಈಗ ಅರ್ಜೆಂಟ್ ಇರಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಇಷ್ಟಕ್ಕೆ 2,000 ರೂಪಾಯಿ ಖಾಲಿ. 7,000 ರೂಪಾಯಿ. 7,000 ರೂಪಾಯಿ. 7 ರೂಪಾಯಿ. 7 ರೂಪಾಯಿ.
ಏನೀಗ ಸಾರು ಸರ್ ಯಾವುದು ಯಾವತ್ತಿದ್ದು ಅಪ್ಪ ನಿನ್ನೆ ಬೆಳಿಗ್ಗೆ ನಾವು ತಿನ್ಲೇ ಇಲ್ವಲ್ರಿ ಉಪ್ಸಾರ ರಾತ್ರಿ ಮಾಡಿರೋದೇ ಇಷ್ಟೆಲ್ಲ 2,000 ರೂಪಾಯಿಗೆ ಐಟಮ್ ತಂದ್ರೆ ಹಿಂಗೆ ಏನೋ ಮಾಡಿಲ್ಲ ಮಧ್ಯಾಹ್ನ ಮೊಸರಲ್ಲಿ ತಿಂದಲ್ಲ ಒಯ್ದು ಹೇಳ್ತಾ ಇಲ್ವಾ ಆ ಒಯ್ಯನು ಇಷ್ಟು ಹುಡ್ಕ ತಿನ್ನೋಣ ಅಂತಾರೆ ನಾವು ತಿಂದಿಲ್ಲ ನಾನು ಮೊಸರಲ್ಲ ತಿಂದಿನಿ ತಾವು ಮುದ್ದೆ ಎರಡು ತಿಂದಿನಿ ಎಲ್ಲ ಮೊಸರು ತಿಂದಿನಿ ಅದಕ್ಕೆ ಮುದ್ದೆ ಅನ್ನ ಮಾಡ್ತೀನಿ ಬೆಳಗ್ಗೆ ನಿನ್ನೆ ಮಾಡಿರೋ ಸಾರಿಗೆ ಈಗ ಮುದ್ದೆ ಅನ್ನ ಮಾಡೋದು ಇವತ್ತು ತಿಂದೇ ಇಲ್ಲ ಯಾರುವೆ ಸಂಜೆ ಬ್ಲಾಗ್ ವಿಶೇಷ ಏನಿಲ್ಲ ಹಂಗೆ ಸುಮ್ಮನೆ ಮಾಡಬೇಕು ಅನ್ನಿಸ್ತು ಹಂಗೆ ಬೆಳಿಗ್ಗೆ 8 ಗಂಟೆಗೆ ಓದೋದು ಟೊಮೆಟೊ ದರ ಹಾಕೋಕ್ಕೆ ನೋಡ್ಗವ ಆಮೇಲೆ ಎಡೆಯೋದನ್ನ ಮಧ್ಯಾಹ್ನ ಊಟ ಮಾಡ್ಕೊಂಡು ತಿರ್ಗಾ 12:30 1 ಗಂಟೆ ಆಯಿತು 1 ಗಂಟೆ ಆಯ್ತು ಬಂದು ಮಧ್ಯಾಹ್ನ ಮೊಸರನ್ನ ತಿಂದು ಅದಾದಮೇಲೆ ತಿರ್ಗಾ ಜಕ್ಕಳಿಗೆ ಹೋದ ಮಳೆ ಇಲ್ಲಿಂದ ಹೋಗ್ಬೇಕಾದ್ರೆ ಇನ್ನೇನು ಹತ್ತತ್ರ ಜಕ್ಕಳಿಗೆ ಹೋದ ಅಲ್ಲೆಲ್ಲ ಐಟಮ್ ಅಂಗಡಿಗೆ ಹೋಗಿ ಐಟಮ್ ತಗೊಂಡು ಆಮೇಲೆ ಸಂತೆಗೆ ಬಂದ ಸಂತೆಲ್ಲೂ ಮಳೆ ಫುಲ್ಲು ನೆನ್ಕಂಡು ಇವೆಲ್ಲ ಐಟಮ್ ತಗೊಂಡು ಬರೋದು ಇಷ್ಟೊತ್ತಾಯಿತು ಸಂತೆ ಮೇಲೆ ಆದರೆ ಸುಮಾರು ಒಂದು 3-4 ದಿನ ಆಗಿತ್ತು ಆಟೋ ವಿಡಿಯೋ ಮಾಡಿ ಹಿಂಗೆ ಯೂಟ್ಯೂಬ್ಗೆ ಅದಕ್ಕೆ ಈಗ ಇಷ್ಟೊತ್ತು ಮೇಲೆ ಪೋಸ್ಟ್ ಮಾಡಿದ್ರೆ ಹೆಂಗೆ ಓದೋದು ನೋಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಹಾಕ್ತೀನಿ ನೋಡೋಣ ಇನ್ನು ಬೇರೆ ನಾಳೆನೋ ನಾಡ್ದು ಯಾವ ಥರ ಇನ್ನು ಚೆನ್ನಾಗಿರೋ ವಿಡಿಯೋ ಮಾಡ್ತೀನಿ ಯಾವ ಥರ ಒಂದು ಟಾಪಿಕ್ಕು ಫ್ರ್ಯಾಂಕು ವಿಡಿಯೋ ಕಾನ್ಸೆಪ್ಟ್ ತಗೊಂಡು ಟೊಮೊಟೊವೆ 1,100 ರೂಪಾಯಿ ಕಣ ಟೊಮೊಟೊ ರೇಟ್ ಹುಳಿ ಟೊಮೊಟೊನೂ ಇತ್ತು ಇದರ ತೊಂದರೆ ಆಯ್ತದ ಖಾಲಿ ಆದರೆ ಅನ್ನ ಮಾಡ್ತೀನಿ ಏನ್ಲ ಒಟ್ಟಿಸ್ರೆ ಅದೇ ಏನಾರ ಇಲ್ಲಿ ತಂದವನಲ್ಲ ಏನಾರ ಕೊಡ್ಲಿ ಅನ್ಬಿಟ್ಟು ನೀವನ್ ಎಂತ ಕಳ್ಳ ಗೊತ್ತಾ ಇವನು ಇಲ್ಲಿ ತಂದಿವನಿಲ್ಲ ಏನಾರ ಕೊಡ್ಲಿ ಅಂತ ಅಂದ್ಬಿಟ್ಟು ಕಣ ಇವನು ಆಟ ಆಡ್ತಾ ಇರೋದು ಅಲ್ಲೇ ಅಲ್ಲಿ ಸುಮ್ಮನೆ ಇರಪ್ಪ ಓಕೆ ಥ್ಯಾಂಕ್ ಯು ಈಗ ಇದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು ಎಷ್ಟೊತ್ತು ಇರ್ತದೋ ಗೊತ್ತಿಲ್ಲ ಒಂದು 12-13 ನಿಮಿಷ ಇರುತ್ತೆ ಅನ್ಕೋತೀನಿ ಓಕೆ ಥ್ಯಾಂಕ್ ಯು ಸೊ ಮಚ್ ಬಾಯ್